ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಆರಾಧ್ಯ ದೈವವಾದ ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮಾಚರಣೆ ಭಕ್ತಿ ಭಾವದಿಂದ ನೆರವೇರಿದೆ. ಬೆಳಗಿನಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಕೊಟ್ಟೂರೇಶ್ವರನ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದ್ದು, ಶಿವರಾತ್ರಿಯ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಅಲಂಕಾರ ಕಾರ್ಯಕ್ರಮಗಳು ಜರುಗಿದೆ. ದೇವಾಲಯದ ಅರ್ಚಕರು ನೀಡಿದ ಮಾಹಿತಿಯ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದಲೇ 10:30ರವರೆಗೆ ಮಹಾಪ್ರಸಾದ ತಯಾರಿಕೆ ನಿರಂತರವಾಗಿ ನಡೆದಿದ್ದು, ಸುಮಾರು 3 ರಿಂದ 4 ಕ್ವಿಂಟಲ್ ಪ್ರಸಾದವನ್ನು ವಿನಿಮಯ ಮಾಡಲಾಗುತ್ತಿದೆ. ದೂರದ ಊರುಗಳಿಂದ ಆಗಮಿಸಿದ ಭಕ್ತರು ಕುಟುಂಬ ಸಮೇತವಾಗಿ ದರ್ಶನ ಪಡೆದು ಹಬ್ಬದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ವೈಭವವನ್ನು ಕಣ್ತುಂಬಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪಕ್ಕದಲ್ಲಿರುವ ಚೌಡಮ್ಮ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಇಂದು ಸಂಜೆ 6 ಗಂಟೆಗೆ ಅದ್ದೂರಿಯಾಗಿ ನೆರವೇರಲಿದ್ದು, ಈ ಕಾರ್ಯಕ್ರಮಕ್ಕೂ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಒಟ್ಟಾರೆ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಭಕ್ತಿ, ಸಂಭ್ರಮ ಮತ್ತು ಸೇವಾ ಮನೋಭಾವ ಒಂದಾಗಿ ಕಾಣಿಸಿಕೊಂಡಿದ್ದು, ವಿಜಯನಗರ ಜಿಲ್ಲೆಯ ಆಧ್ಯಾತ್ಮಿಕ ಕಳೆ ಮತ್ತಷ್ಟು ಮಿಂಚಿದೆ. ಇವತ್ತು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನಲ್ಲಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಆರಾಧ್ಯ ದೈವ ಎಂದೇ ಹೆಸರಾಗಿರ್ತಕ್ಕಂಥ ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಇವತ್ತು ಮಹಾಶಿವರಾತ್ರಿ ಇರುವುದರಿಂದ ಏನಾಗಿದೆ ಅಂತಂದರೆ ಭಕ್ತರ ಒಂದು ಭಕ್ತಿಪೂರ್ವಕವಾಗಿ ಭಕ್ತ ಜನಸಾಗರವೇ ಕೊಟ್ಟೂರೇಶ್ವರನ ದೇವಸ್ಥಾನದ ಕಡೆ ಹರಿದು ಬರ್ತಾ ಇದೆ. ಯಾಕೆ ಅಂತಂದರೆ ಕೊಟ್ಟೂರೇಶ್ವರನ ಒಂದು ಉತ್ಸವ, ರಥೋತ್ಸವವು 2 ದಿನಗಳ ಕೆಳಗೆ ನಡೆದಿತ್ತು. ನಂತರ ಇವತ್ತು ಅದೇ 2 ದಿನಗಳ ಹಿನ್ನೆಲೆಯಲ್ಲಿ ಮಹಾಶಿವರಾತ್ರಿ ಬಂದಿರೋದರಿಂದ ಭಕ್ತರ ಸಂಖ್ಯೆ ಬಹು ಹೆಚ್ಚಾಗಿರುವುದರಿಂದ ಬಿಗಿ ಬಂದೋಬಸ್ತ್ ಮಾಡುವುದರ ಮೂಲಕ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಯಾವ ರೀತಿಯಾಗಿ ಒಂದು ಕೊಟ್ಟೂರೇಶ್ವರನ ಒಂದು ದರ್ಶನಕ್ಕೆ ಬರ್ತಾ ಇರುವಂಥ ಭಕ್ತರು ಈಗ ಯಾವ ರೀತಿಯಾಗಿ ತುಂಬ ಭಕ್ತರು ಈಗ ಬರ್ತಾ ಇದ್ದಾರೆ ನೋಡ್ಬೋದು. ಕೊಟ್ಟೂರೇಶ್ವರರ ಈಗ ಗರ್ಭಗುಡಿಯಲ್ಲಿದ್ದೀವಿ ನಾವು. ಈ ಗರ್ಭಗುಡಿಯಲ್ಲಿ ಕೊಟ್ಟೂರೇಶ್ವರನ ಒಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಒಬ್ಬ ಭಕ್ತರು ಇಲ್ಲಿ ಈಗಾಗಲೇ ಭಾಳಷ್ಟು ಜನ ಭಕ್ತರು ಕೊಟ್ಟೂರೇಶ್ವರನ ದರ್ಶನ ಪಡೆಯಲು ಬರ್ತಾ ಇದ್ದಾರೆ. ಈ ಸಂಜೆವರೆಗೂ ಸಹ, ಯಾಕೆಂದರೆ ಇವತ್ತು ಮಹಾಶಿವರಾತ್ರಿ ಆಗಿರೋದರಿಂದ ಇವತ್ತಿನ ದಿನನಿತ್ಯ ಜಾಗರಣೆ ಹಾಗೂ ಪೂಜೆಗಳು ಭಾಳಷ್ಟು ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕೊಟ್ಟೂರೇಶ್ವರನ ರಥೋತ್ಸವ 2 ದಿನಗಳ ಹಿಂದೆ ನಡೆದಿತ್ತು. ರಥೋತ್ಸವಕ್ಕೆ ಹಲವಾರು ಭಕ್ತರು ಸೇರಿದ್ರು ಹಾಗೂ ಅದರ ಹಿನ್ನೆಲೆಯಲ್ಲೇ ಮಹಾಶಿವರಾತ್ರಿಯು ಬಂದಿತ್ತು. ಈ ಮಹಾಶಿವರಾತ್ರಿಗೆ ಹಲವಾರು ಭಕ್ತರು ಈಗ ಕೊಟ್ಟೂರತ್ತ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಕೊಟ್ಟೂರೇಶ್ವರನಿಗೆ ಸಹಸ್ರಾರು ಭಕ್ತರು ಬರ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು. ಇವತ್ತು ಮಹಾಶಿವರಾತ್ರಿಯಿಂದ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾರೆ? ಈ ದಿನ ಸರ್ ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ಸಾಯಂಕಾಲದವರೆಗೆ ಪೂಜೆ ನಡೆಯುತ್ತೆ. ತ್ರಿಕಾಲ ಪೂಜೆ ಸಾಯಂಕಾಲ ಆದಮೇಲೆ ಚೌಡಮ್ಮ ಅಂತ ಇದೆ, ಚೌಡಮ್ಮ ಗುಡಿ ತುಂಬಿ ಅವತ್ತು ಇವತ್ತು ಸ್ವಾಮಿನ ನಾಳೆ ಹೊರೊಬ್ಬರು ಮಾಡ್ಕೊಳ್ಳೋ ದಿನ. ಇವತ್ತು ಕನಿಷ್ಠ ಅಂದರೆ ಭಕ್ತ ಜನಸಾಗರ ಎಷ್ಟು ಭಕ್ತರು ಬರ್ಬೋದು? ಏನಿಲ್ಲ ಅಂದರೆ 1 ಲಕ್ಷ ಜನ ಮೇಲೆ ಬರುತ್ತೆ. 1 ಲಕ್ಷ ಜನ ಮೇಲೆ ಬರ್ತಾರೆ. ನೀವು ಇಲ್ಲೇ ಅರ್ಚಕರಾಗಿ ಇಲ್ಲೇ ವಂಶ ಬರುತ್ತೆ ಅರ್ಚಕರು. ಬೇರೆ ಯಾರು ಬರೋಕ್ಕೆ ಅವಕಾಶ ಇಲ್ಲ ಇದೆ. ವಿಶೇಷವಾಗಿ ಮಹಾಶಿವರಾತ್ರಿ ಇದೆ. ಹಾಗಾಗಿ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ? ದಿನಾಲು ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ 3 ಗಂಟೆವರೆಗೆ ಪ್ರಸಾದ ಇರುತ್ತೆ. ರಾತ್ರಿ 8 ಗಂಟೆ ಶುರುವಾಗಿ 10:30 ತನಕ ಪ್ರಸಾದ ಇರುತ್ತೆ. ಯಾರೊಬ್ಬರಿಗೂ ಪ್ರಸಾದ ಇಲ್ಲ ಅನ್ನೋದಿಲ್ಲ. 10:30 ತನಕ ಪ್ರಸಾದ ಇರುತ್ತೆ. ರಾತ್ರಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆವರೆಗೆ 3:30 ಬೆಳಿಗ್ಗೆ ಟಿಫನ್ ಇರ್ತದೆ. ಬೆಳಿಗ್ಗೆ 8ರಿಂದ 9ರವರೆಗೆ ಟಿಫನ್, 11ರಿಂದ 11:30 ಊಟ. ದಿನನಿತ್ಯ ಇದೇ ಪ್ರಸಾದ.
ಬಾಗಲಕೋಟೆ